ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಗೀತಾ ಜ್ಞಾನ ಯಜ್ಞದ ತಪಸ್ವಿಗಳೇ, ತಪಸ್ಸನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ತಪಸ್ವಿಗಳನ್ನು ಕುರಿತು ಮಾತನಾಡ್ತಾ ಇದ್ದೇವೆ. ತಪಸ್ಸನ್ನು ಮಾಡಿ 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 ಆ ತಪಸ್ಸಿನ ಶಕ್ತಿಯಿಂದ ಲೋಕಕ್ಕೆ ಉಪಕಾರವನ್ನು ಮಾಡಿ, ಜನರ ಜೀವನವನ್ನು ಹಸನು ಮಾಡಿ, ಜನರಿಗೆ ಸಂಸ್ಕೃತಿಯನ್ನು ಬೋಧನೆ ಮಾಡಿದಂತಹ ಅನೇಕಾನೇಕ ಋಷಿ ಮುನಿಗಳನ್ನು ಹೊಂದಿರತಕ್ಕಂಥ ನಾಡು ಈ ಭಾರತ. ಇಂದಿನ ಉಪನ್ಯಾಸ ಭಾರತ ಅನ್ನುವ ಪದವನ್ನು ಕೇಂದ್ರೀಕೃತ ಮಾಡಿಕೊಂಡಿರತಕ್ಕಂಥದ್ದು ಹಾಗೂ ಈ ಭಾರತದ ಅನೇಕಾನೇಕ ತಪಸ್ವಿಗಳಲ್ಲಿ ಶಿರಸ್ಮರಣೆಯನ್ನು ಹೊಂದಿರತಕ್ಕಂಥವರು, ಭಾರತೀಯರೆಲ್ಲರಿಂದ ಪೂಜೆಗೆ ಗುರಿಯಾಗಿರತಕ್ಕಂಥವರು ಹಾಗೂ ಭಾರತದ ಸಂಸ್ಕೃತಿ ಅಂದರೆ ಇದು ಕಣಪ್ಪ ಅಂತ ನಾವು ಯಾವ ರಾಮಾಯಣ ಭಾರತಗಳನ್ನು ಗುರುತಿಸ್ತೀವೋ ಆ ಭಾರತದ ಸಾಂಸ್ಕೃತಿಕ ನಯನದ್ವಯಗಳಲ್ಲಿ ಒಂದು ಕಣ್ಣನ್ನು ಪ್ರಪಂಚಕ್ಕೆ ಕೊಟ್ಟಂಥವರು ಮಹಾನ್ ಋಷಿಗಳು, ವೇದವ್ಯಾಸ ಮಹರ್ಷಿಗಳು. ಮಧುಸೂದನ ಸರಸ್ವತಿಗಳು ತಮ್ಮ ಕೃತಜ್ಞತೆಯನ್ನ ಈ ಮಹಾಭಾರತ ಅನ್ನತಕ್ಕಂಥ ದಿವ್ಯ ಗ್ರಂಥವನ್ನು, ಕುಮಾರವ್ಯಾಸ ಹೇಳ್ತಾನೆ, ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿರೇ ನೆಲಕ್ಕೆ ಪಂಚಮಶ್ರುತಿಯನೊರವೇನು. ಪಂಚಮಶ್ರುತಿ ಅಂತ ಕರೀತಾ ಇದ್ದಾನೆ. ಅದು ಅಂದರೆ 5ನೆಯ ವೇದ ಕಣಪ್ಪ ಇದು, ಪಂಚಮ ವೇದ ಇದು. ಈಗಾಗಲೇ ನಾನು ಹಿಂದಿನ ಉಪನ್ಯಾಸಗಳಲ್ಲಿ ಹೇಳಿದಂತೆ ಕೃಷ್ಣದ್ವೈಪಾಯನರು ಅತಿ ದೈರ್ಘ್ಯವಾಗಿರತಕ್ಕ, ವಿಶೇಷವಾಗಿರತಕ್ಕ, ವಿಪುಲವಾಗಿರತಕ್ಕ ಆ ವೇದ ಜ್ಞಾನ ರಾಶಿಯನ್ನ ಜನರಿಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಬಹಳ ಕಷ್ಟ, ನೆನಪಿನಲ್ಲಿ ಉಳಿದುಕೊಳ್ಳತಕ್ಕಂಥದಕ್ಕೆ ಮಹಾ ಕಷ್ಟ ಅಂತ ಹೇಳಿ 4 ಭಾಗಗಳನ್ನು ಮಾಡಿದ್ರು. ಅದಕ್ಕಾಗಿ ಇವರಿಗೆ ವೇದವ್ಯಾಸರು ಅನ್ನತಕ್ಕಂಥ ಹೆಸರು ಬಂತು ಅನ್ನುವುದನ್ನು ಹೇಳಿದ್ದೆ ನಾನು. ಆದರೆ ಪ್ರಶ್ನೆ ಏನು ಬಂತು ಅಂದ್ರೆ, ಅಯ್ಯ ವೇದ ಅನ್ನತಕ್ಕಂಥದ್ದು, ಜ್ಞಾನ ಅನ್ನತಕ್ಕಂಥದ್ದು, ಅರಿವು ಅನ್ನತಕ್ಕಂಥದ್ದು 4 ಭಾಗಗಳಾಗಿ ಹೋಗಿಬಿಟ್ಟರೆ, ಒಂದೊಂದು ಗುಂಪಿನವರು ಒಂದೊಂದು ಭಾಗವನ್ನು ಅಧ್ಯಯನ ಮಾಡಿಬಿಟ್ರೆ ಉಳಿದ 3 ಭಾಗದ ನಷ್ಟ ಆಯ್ತಲ್ಲ. ಋಗ್ವೇದಾಧ್ಯಯನಿ ಯಜುರ್ವೇದ ಸಾಮವೇದ ಅಥರ್ವಣನ ಅಧ್ಯಯನ ಮಾಡಬೇಕು ಅಂತೇನೂ ಇಲ್ಲ. ಆವಾಗ ಆತನಿಗೆ 4ನೇ ಒಂದು ಭಾಗದ ಜ್ಞಾನ ಸಿಕ್ಕಿದೆ ವಿನಃ ಇನ್ನು 4ನೇ 3 ಭಾಗದ ಜ್ಞಾನ ಸಿಗ್ತಾ ಇಲ್ಲ. ಏನ್ ಮಾಡೋದೀಗ ಅನ್ನುವ ಪ್ರಶ್ನೆಗೆ ಉತ್ತರವಾಗಿ ವೇದವ್ಯಾಸ ಮಹರ್ಷಿಗಳು 5ನೆಯ ವೇದವನ್ನು ಸೃಷ್ಟಿ ಮಾಡಿದರು. ಅದನ್ನೇ ಕುಮಾರವ್ಯಾಸ ಹೇಳ್ತಕ್ಕಂಥದ್ದು, ನೆಲಕ್ಕೆ ಒರವೇನು ಪಂಚಮಶ್ರುತಿಯ 5ನೆಯ ವೇದ ಕಣಪ್ಪ ಇದು. ಆ 4 ವೇದಗಳಲ್ಲಿ ಯಾವ ಯಾವ ಸಾರಭೂತವಾಗಿರತಕ್ಕಂಥ ತಾತ್ವಿಕ ಸಿದ್ಧಾಂತಗಳು ಇತ್ತೋ ಆ 4 ವೇದಗಳ ಸಂಗ್ರಹವನ್ನ, ಆ 4 ವೇದಗಳ ಘನತೆಯನ್ನ, ಆ 4 ವೇದಗಳ ಸಂಹಿತೆಯನ್ನು ಕ್ರೋಢೀಕರಿಸಿ 5ನೆಯ ವೇದವಾಗಿ ಮಹಾಭಾರತವನ್ನು ಮಾಡಿದರು. ಆ 5ನೆಯ ವೇದವನ್ನ ಎಲ್ಲರೂ, ಕೇವಲ ವಿದ್ವನ್ಮಂಡಳಿಯಷ್ಟೇ ಅಲ್ಲ, ಜನಸಾಮಾನ್ಯರೆಲ್ಲರೂ ಓದಲಿಕ್ಕೆ ಸಾಧ್ಯವಾಗಿರತಕ್ಕ ಕಾರಣದಿಂದ ಆ 5ನೆಯ ವೇದವನ್ನು ಅಧ್ಯಯನ ಮಾಡಿದ ಎಲ್ಲರಿಗೂ 4 ವೇದಗಳನ್ನು ಓದತಕ್ಕಂತಹ ಪುಣ್ಯಲಾಭ ಸಿಗುತ್ತೆ. ಹಾಗೂ 4 ವೇದಗಳಲ್ಲಿ ಇರತಕ್ಕಂತಹ ಜ್ಞಾನದ ದರ್ಶನ ಆಗತ್ತೆ. ಅಂತಹ ಮಹಾನ್ 5ನೆಯ ವೇದವನ್ನು ಕೊಟ್ಟಂತಹ ವ್ಯಾಸ ಮಹರ್ಷಿಗಳಿಗೆ ಮಧುಸೂದನ ಸರಸ್ವತಿಗಳು ನಮಸ್ಕಾರ ಮಾಡ್ತಾ ಇದ್ದಾರೆ, ಕೃತಜ್ಞತೆಯನ್ನು ಹೇಳ್ತಾ ಇದ್ದಾರೆ. ನಮೋಸ್ತುತೇ ವ್ಯಾಸ ವಿಶಾಲ ಬುದ್ಧೇ ಫುಲ್ಲಾರವಿಂದಾಯತಪತ್ರ ನೇತ್ರ ಏನತ್ವಯಾ ಭಾರತ ತೈಲಪೂರ್ಣ. ಭಾರತ ತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ಬಹಳ ವಿಶೇಷವಾಗಿರತಕ್ಕಂತಹ ಶ್ಲೋಕ ಇದು. ನಮೋಸ್ತುತೇ ವ್ಯಾಸ ವಿಶಾಲ ಬುದ್ಧೇ. ಅಯ್ಯ ವ್ಯಾಸ,
ನಾನು ಶರಣಾಗತನಾಗಿ ಬಿಟ್ಟಿದ್ದೆ. ನಾನು ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ನಿನ್ನ ಬುದ್ಧಿ ಅಷ್ಟು ವಿಶಾಲವಾದದ್ದು. ವ್ಯಾಸರ ಬುದ್ಧಿ ವೈಶಾಲ್ಯದ ಬಗ್ಗೆ ಮಾತನಾಡಬೇಕಾಗಿದ್ರೆ ಅದನ್ನು ನಾವು 3 ಸ್ತರಗಳಲ್ಲಿ ನೋಡ್ತೀವಿ. ಮೊಟ್ಟ ಮೊದಲನೆಯದು ಪ್ರಜ್ಞಾಚಕ್ಷುವಿನ ಮೂಲಕ ಅಧ್ಯಯನ ಮಾಡಬಲ್ಲಂಥದ್ದು, ತ್ರಯ್ಯಾಚಾರ್ಯರಿಗೂ ಮೂರ್ಧನ್ಯವಾಗಿರತಕ್ಕದ್ದು. ಆಚಾರ್ಯತ್ರಯರು ತಮ್ಮ ಸಿದ್ಧಾಂತವನ್ನು ಮಂಡನೆ ಮಾಡಬೇಕಾಗಿದ್ದರೆ ಯಾವುದನ್ನ ಆಧಾರ ಗ್ರಂಥ ಅಂತ ಕರೆದರೋ, ಅದ್ವೈತ ವಿಶಿಷ್ಟಾದ್ವೈತ ದ್ವೈತ ಸಿದ್ಧಾಂತಗಳೆಲ್ಲ ಯಾವ ಗ್ರಂಥದ ಮೇಲೆ ಅವಲಂಬಿತವಾಗಿದೆಯೋ, ಯಾವುದು ಪರಬ್ರಹ್ಮನ್ ಅನ್ನತಕ್ಕಂಥದ್ದರ ವಿಸ್ತೃತ ರೂಪವಾಗಿದೆಯೋ ಅಂತಹ ಬ್ರಹ್ಮಸೂತ್ರಗಳನ್ನು ವಿರಚನೆ ಮಾಡಿದವರು ವೇದವ್ಯಾಸ ಮಹರ್ಷಿಗಳು. ಹೀಗಾಗಿ ನಮ್ಮ ವೈದಿಕ ಚರಿತ್ರೆಯಲ್ಲಿ, ವೇದಾಂತ ದರ್ಶನದಲ್ಲಿ, ತಾತ್ವಿಕ ನಿಲುವಿನಲ್ಲಿ ಮೇಲೆ ಬಂದಂತಹ 3 ವೇದಾಂತ ಸೌಧಗಳಿಗೂ ಏಕೈಕ ಅಸ್ಥಿಭಾರವಾಗಿದ್ದು ಬ್ರಹ್ಮಸೂತ್ರಗಳು. ಆ ಬ್ರಹ್ಮಸೂತ್ರವನ್ನು ಕೊಟ್ಟಿದ್ದು ವೇದವ್ಯಾಸ ಮಹರ್ಷಿಗಳು. ಎರಡನೆಯದಾಗಿ ನಾನು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದೆ, ಪುರಾಣ ಮುನಿನಾ ಅಂತ 18 ಪುರಾಣಗಳನ್ನು ವಿರಚನೆ ಮಾಡಿದವರು ಅವರು. 19ನೇದಾಗಿರತಕ್ಕಂತಹ ದೇವಿ ಭಾಗವತವೋ ಅನ್ನತಕ್ಕಂತಹ ದ್ವಂದ್ವದಲ್ಲೇ ಇದ್ದರೂ ಆ ಎರಡನ್ನೂ ಲೆಕ್ಕ ಹಾಕಿಬಿಟ್ರೆ 19 ಪುರಾಣಗಳಾಗಿರತಕ್ಕದ್ದು. ಅಷ್ಟೇ ಅಲ್ಲದೆ ಉಪಪುರಾಣಗಳು 18. ಯಾವ ವೈದಿಕ ಸಾಹಿತ್ಯ ಕಬ್ಬಿಣದ ಕಡಲೆಯಾಗಿ ಬಿಟ್ಟಿದೆಯೋ, ಮಹಾನ್ ಸಂಸ್ಕೃತ ವಿದ್ವಾಂಸರುಗಳೂ ಇಂದಿನ ದಿವಸ ವೇದಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂಸ್ಕೃತ ನಿಘಂಟನ್ನು ಇಟ್ಟುಕೊಂಡು ನಾವು ವೇದಗಳನ್ನು ಅಧ್ಯಯನ ಮಾಡಲಿಕ್ಕೆ ಆಗೋದಿಲ್ಲ. ವೇದದಲ್ಲಿ ಬಂದಿರತಕ್ಕಂತಹ ಭಾಷೆಗೂ ಈಗ ನಾವು ಸಂಸ್ಕೃತವನ್ನು ಏನು ಮಾತನಾಡ್ತೀವಿ ಆ ಭಾಷೆಗೂ ಅಜಗಜಾಂತರ ವ್ಯತ್ಯಾಸ. ಸಂಸ್ಕೃತದ ಪ್ರಾಧ್ಯಾಪಕರುಗಳೇ ವೇದವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕ್ಲಿಷ್ಟವಾಗಿರತಕ್ಕ ಭಾಷಾ ಶೈಲಿಯದು 6000-7000 ವರ್ಷಗಳ ಹಿಂದೆ ವಿರಚಿತವಾಗಿರತಕ್ಕಂಥ ಕೃತಿ. ಹೀಗಾಗಿ ಸಂಸ್ಕೃತ ವಿದ್ವಾಂಸರಿಗೇ ಕಷ್ಟವಾಗಿರತಕ್ಕಂತಹ ವೇದಾಧ್ಯಯನವನ್ನು ಸರಳಗೊಳಿಸಿ ಜನಸಾಮಾನ್ಯರಿಗೆ ಅರ್ಥವಾಗತಕ್ಕಂಥ ಪುರಾಣ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಿದ್ದು ವೇದವ್ಯಾಸ ಮಹರ್ಷಿಗಳ ಎರಡನೆಯದಾಗಿರತಕ್ಕಂಥ ಬಹಳ ದೊಡ್ಡ ಕಾರ್ಯ. ಇನ್ನು 3ನೇ ಹಂತದಲ್ಲಿ ಈಗಾಗಲೇ ಹೇಳಿದ ಹಾಗೆ ಅತ್ಯಂತ ಜನಪ್ರಿಯವಾಗಿರತಕ್ಕ, ಒಂದು ಕಾಲದಲ್ಲಿ ಕೇವಲ ಬ್ರಾಹ್ಮಣರು ಮಾತ್ರ ಅಧ್ಯಯನ ಮಾಡಬೇಕು ಅಂತ ಇತ್ತು. ಆದರೆ ಎಲ್ಲ ವರ್ಗದವರು, ಎಲ್ಲ ವರ್ಣದವರು, ಎಲ್ಲ ಜಾತಿಯವರು, ಸ್ತ್ರೀಯರು ಎಲ್ಲರೂ ಓದಬಹುದಾದಂತಹ ಮಹಾನ್ ಕೃತಿ ರತ್ನ ಶ್ರೀಮನ್ ಮಹಾಭಾರತವನ್ನು ನೀಡಿದ್ದು 3ನೇದಾಗಿರತಕ್ಕಂಥ ಬಹಳ ದೊಡ್ಡ ಕೊಡುಗೆ. ಹೀಗಾಗಿ ಭಾರತೀಯ ಜನಜೀವನಕ್ಕೆ ಈ ಅಮೂಲ್ಯವಾಗಿರತಕ್ಕಂಥ 3 ಕೊಡುಗೆಗಳನ್ನು ಕೊಟ್ಟು ಅವರ ಜ್ಞಾನಮೇರುವಾಗಿ ಬಿಟ್ಟಿದ್ದಾರೆ, ಪ್ರಜ್ಞಾನ ಶಿಖರವಾಗಿ ಬಿಟ್ಟಿದ್ದಾರೆ, ಪ್ರಖರ ಬೆಳಕಾಗಿ ಬಿಟ್ಟಿದ್ದಾರೆ. ಭಾರತೀಯರು ಹೋಗಬೇಕಾಗಿರತಕ್ಕಂಥ ದಾರಿಗೆ ಅವರು ದಿಕ್ಸೂಚಿಯಾಗಿ ಬಿಟ್ಟಿದ್ದಾರೆ. ಹೀಗಾಗಿ ಮಧುಸೂದನ ಸರಸ್ವತಿಗಳು ಹೇಳ್ತಾ ಇದ್ದಾರೆ, ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ. ಇದಕ್ಕಿನ್ನ ಇನ್ಯಾವ ವೈಶಾಲ್ಯವಾಗಿರತಕ್ಕಂಥ ಬುದ್ಧಿ ಬೇಕಾಗಿದೆ? ಈಗಾಗಲೇ ಹೇಳಿದಂತೆ 3 ಸ್ತರಗಳಲ್ಲಿ ಕೃತಿಗಳನ್ನು ವಿರಚನೆ ಮಾಡಿಬಿಟ್ಟರಲ್ಲ, ಆ 3 ಸ್ತರಗಳಲ್ಲಿಯೂ ಪ್ರಜ್ಞಾನವನ್ನು ಹರಿಸಿಬಿಟ್ಟರಲ್ಲ. ಈ ಹೊತ್ತಿನ ದಿವಸ ಇಡೀ ಪ್ರಪಂಚದಲ್ಲಿ ಭಾರತೀಯ ಜನತೆಗೆ ಮಾನ್ಯತೆ ಇರತಕ್ಕಂಥದ್ದು ತಾತ್ವಿಕ ಕ್ಷೇತ್ರದಲ್ಲಿ ಅಂದರೆ ಅದು ವೈದಿಕ ಪರಂಪರೆ, ಅದು ವೇದಗಳು. ಇಡೀ ಪ್ರಪಂಚದ ಧಾರ್ಮಿಕ ಮಂಡಳಿಯೆಲ್ಲ ಚಿಂತನೆ ಮಾಡತಕ್ಕಂಥದ್ದು ವೇದಗಳನ್ನು ಕುರಿತು. ಅಂತಹ ವೇದಗಳನ್ನು ನೀಡಿದವರು ವೇದವ್ಯಾಸ ಮಹರ್ಷಿಗಳು. ಅವರಿಗಿನ್ನ ಇನ್ಯಾವ ವೈಶಿಷ್ಟ್ಯವಾಗಿರತಕ್ಕ ವಿಶಾಲವಾಗಿರತಕ್ಕ ಬುದ್ಧಿ ಬೇಕು? ವಿಶಾಲ ಬುದ್ಧೇ ಫುಲ್ಲಾರವಿಂದಾಯತ ಪತ್ರೆ. ಅಯ್ಯ, ನಿನ್ನ ಕಣ್ಣೆ ಹೇಗಿದೆ ಅಯ್ಯ? ಅಗಲವಾಗಿದೆ, ಕಮಲದಂತೆ ಅರಳಿದೆ. ಅಂದ್ರೆ ಅರ್ಥ ಅಷ್ಟು ಭಾವಪೂರ್ಣವಾಗಿದೆ, ಭಾವುಕವಾಗಿದೆ.
ಸ್ವಾಮಿ ಮಹಾಭಾರತದಲ್ಲಿ ಎಂತೆಂತಹ ಪಾತ್ರಗಳ ಚಿತ್ರಣ ಆಗಿಬಿಟ್ಟಿದೆ. ಅತ್ಯಂತ ಮಧುರವಾಗಿರತಕ್ಕಂತಹ ಕೋಮಲವಾಗಿರತಕ್ಕಂತಹ ದ್ರೌಪದಿಯ ಬಗ್ಗೆ ಮಾತಾಡ್ತೀರಾ, ಮಹಾಕಠಿಣವಾಗಿರತಕ್ಕಂತಹ ಪರ್ವತದಂತಹ ಭೀಮಸೇನನ ಬಗ್ಗೆ ಮಾತಾಡ್ತೀರಾ, ಕುಟಿಲತೆಯೇ ಮೂರ್ತಿವೆತ್ತಿರತಕ್ಕಂತಹ ಶಕುನಿಯ ಬಗ್ಗೆ ಮಾತಾಡ್ತೀರಾ, ಇಡೀ ಜೀವನದಲ್ಲಿ ಧರ್ಮವನ್ನು ಉಸಿರಾಡದಂತಹ ಧರ್ಮರಾಯನ ಬಗ್ಗೆ ಮಾತಾಡ್ತೀರಾ, ಅತ್ಯುತ್ಸಾಹಿಯಾಗಿರತಕ್ಕಂಥ ಅರ್ಜುನನ ಬಗ್ಗೆ ಮಾತಾಡ್ತೀರಾ, ಪರಮ ಪವಿತ್ರವಾಗಿರತಕ್ಕಂತಹ ಭೀಷ್ಮಾಚಾರ್ಯರ ಬಗ್ಗೆ ಮಾತಾಡ್ತೀರಾ, ಕೇವಲ ದುರಹಂಕಾರವನ್ನೇ ತನ್ನ ಆಸ್ತಿಯನ್ನಾಗಿ ಹೊಂದಿರತಕ್ಕಂತಹ ಅಭಿಮಾನ ಧನ ಅನ್ನುವ ಬಿರುದಿಗೆ ಪಾತ್ರನಾದಂತಹ ದುರ್ಯೋಧನನ ಬಗ್ಗೆ ಮಾತಾಡ್ತೀರಾ, ಯಾರ ಬಗ್ಗೆ ಮಾತಾಡ್ತೀರಿ? ಒಂದೊಂದು ಪಾತ್ರವನ್ನು ಜುಗುಟಿದರೂ ಆ ರಸ ಸೋರಿಬಿಡುತ್ತೆ. ಅಂದರೆ ಮನುಷ್ಯ ಪ್ರಪಂಚದಲ್ಲಿನ ಎಲ್ಲ ಭಾವಗಳಿಗೂ ರೂಪವನ್ನು ಕೊಟ್ಟು ಬಿಟ್ಟಿದ್ದಾರೆ ವೇದವ್ಯಾಸ ಮಹರ್ಷಿ. ಮನುಷ್ಯ ಪ್ರಪಂಚದ ಮಾನಸಿಕ ತೂರಗಳನ್ನು ದಾಖಲು ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪರವಿರೋಧ ಚಿಂತನೆಗಳು ನಡೆದಾಗ, ಒಬ್ಬ ಕಥಾನಾಯಕ ವಿರೋಧಿ ಇದ್ದಾಗ, ಈಗ ದುರ್ಯೋಧನನ ಚಿತ್ರಣವನ್ನು ಮಾಡ್ತಾ ಇದ್ದಾಗ ಕೃಷ್ಣನ ವಿಷಯದಲ್ಲಿ ಎಷ್ಟು ಘಾತಕರವಾಗಿ ಮಾತಾಡಬೇಕು ಹಾಗೆ ಮಾತಾಡಿಸ್ತಾರೆ. ವೇದವ್ಯಾಸ ಮಹರ್ಷಿಗಳು ಕೃಷ್ಣನ ಪರವಾಗಿದ್ದಾರೆ, ಕೃಷ್ಣನ ಅಂಶವೇ ಆಗಿಬಿಟ್ಟಿದ್ದಾರೆ, ದೈವಿಕ ಸನ್ನಿಧಿಯಲ್ಲಿದ್ದಾರೆ ಎನ್ನುವ ಕಾರಣದಿಂದ ಶಿಶುಪಾಲ ಕೃಷ್ಣನನ್ನು ಬೈತಾ ಇದ್ದಾನೆ, ಬೈಸ್ತಾರೆ ನಂತರ. ವಿಶಾಲ ಬುದ್ಧೇ ಅಂದರೆ ಖಳನಾಯಕನ ಬಾಯಿನಲ್ಲಿ ಬರಬಹುದಾದಂತಹ ಖಳನಾಯಕ ಪದ ಪ್ರಯೋಗಗಳನ್ನೇ ಮಾಡ್ತಾರೆ ವಿನಃ ನಮಗೆ ಬೇಕಾಗಿರತಕ್ಕಂಥವ್ರನ್ನು ಮೃದುವಾಗಿ ಮಾಡ್ಲಿಕ್ಕೆ ಏನೂ ಹೋಗೋದಿಲ್ಲ. ಅದು ಕಾರಣ ಮಹಾಭಾರತದಲ್ಲಿ ಎಲ್ಲ ಭಾವಗಳು, ಎಲ್ಲ ಸ್ತರಗಳು, ಎಲ್ಲ ರಂಗಗಳು, ಎಲ್ಲ ವರ್ಣಗಳು, ಎಲ್ಲ ಮೀಮಾಂಸೆಗಳು, ಎಲ್ಲ ವರ್ಣನೆಗಳು, ಎಲ್ಲ ರಸಗಳು ದಾಖಲಾಗಿ ಬಿಡುತ್ತೆ. ನಮೋಸ್ತುತೇ ವ್ಯಾಸ ವಿಶಾಲ ಬುದ್ಧೇ ಫುಲ್ಲಾರವಿಂದಾಯತ ಪತ್ರ ನೇತ್ರ. ಕೊನೆಯದಾಗಿ ಆ ಶ್ಲೋಕದಲ್ಲಿ ತುಂಬ ವಿಶೇಷವಾಗಿರತಕ್ಕಂಥ ಒಂದು ಹೇಳಿಕೆ ಬರುತ್ತೆ. ಏನ ತ್ವಯಾ ಭಾರತ ತೈಲಪೂರ್ಣ. ಭಾರತ ಅನ್ನತಕ್ಕಂಥ ಒಂದು ದೇಶಕ್ಕೆ, ಭಾರತ ಅನ್ನತಕ್ಕಂಥ ಒಂದು ಹಣತೆಗೆ ಭಾರತ ತೈಲಪೂರ್ಣ. ಭಾರತ ಅನ್ನತಕ್ಕಂಥ ಎಣ್ಣೆಯನ್ನು ಹಾಕ್ತಾ ಇದ್ದೀಯ ನೀನು. ಏನ ತ್ವಯಾ ಭಾರತ ತೈಲಪೂರ್ಣ. ಅದು ಪೂರ್ಣ. ಎಂಥ ಎಣ್ಣೆ ಅದು? ಪರಿಶುಭ್ರವಾಗಿರತಕ್ಕಂಥದ್ದು, ಸಂಪೂರ್ಣವಾಗಿರತಕ್ಕಂಥದ್ದು. ಆ ತೈಲ ಭಾರತವಾಗಿ ಬಿಟ್ಟಿದೆ. ಅಂದ್ರೆ ಏನೇ ಆಗ್ತಾ ಇದೆ, ನಾವು ಭಾರತ ತೈಲ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ದೇಶದ ಹೆಸರು ಭಾರತ. ಇದು ಮಹಾಭಾರತ. ಭಾರತ ಅಂದ್ರೆ ಏನ್ರಿ? ಶಕುಂತಲೆಯ ಮಗ ಭರತನಾದ್ದರಿಂದ ಅವನ ಹೆಸರಿನಿಂದ ಭಾರತ ಅನ್ನತಕ್ಕಂಥದ್ದು ಬಂತು. ಅದು ವಿವರಣೆ. ಅದರ ಅರ್ಥ ಏನು? ಭಾರತ ಅನ್ನತಕ್ಕಂತಹ ಪದವನ್ನು ಅರ್ಥ ಮಾಡಿಕೊಂಡಾಗ ಈ ಮಧುಸೂದನ ಸರಸ್ವತಿಗಳು ಏನತ್ವಯಾ ಭಾರತ ತೈಲ ಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಅನ್ನತಕ್ಕಂಥ ಹೇಳಿಕೆಯ ಅರ್ಥ ಆಗತ್ತೆ ನಮಗೆ. ಭಾರತ ಅಂದ್ರೆ ಅರ್ಥ ಎರಡು ಪದಗಳಿಂದ ಆಗಿತ್ತು. ಒಂದು ಭಾ, ಮತ್ತೊಂದು ರಥ. ರಥ ಅಂದ್ರೆ ಆಟ ಆಡತಕ್ಕದ್ದು ಅಂತ. ಭಾ ಅಂದ್ರೆ ಬೆಳಕು. ಭಾ ಭಾಸ್ಕರ. ಭಾ ಭಾನು. ಭಾ ಸೂರ್ಯ. ಸ್ವಾಮಿ, ನಾವು ದಿನವನ್ನು ಆರಂಭ ಮಾಡಬೇಕಾಗಿದ್ದರೆ, ಯಾವುದಾದ್ರು ಹಬ್ಬವನ್ನೋ ತಿಥಿಯನ್ನೋ ಹುಟ್ಟಿದ ಮಗುವಿನ ಜಾತಕವನ್ನು ನಿರ್ಣಯ ಮಾಡಬೇಕಾಗಿದ್ದರೆ ಸೂರ್ಯನ ಉದಯದಿಂದ ಲೆಕ್ಕ ಹಾಕ್ತೀವಿ. ಅಂದ್ರೆ ನಮಗೆ ದಿನ ಆರಂಭ ಆಗತಕ್ಕಂಥದ್ದು ಬೆಳಗಿನಲ್ಲಿ. ನಮ್ಮ ದೈನಂದಿನ ಚಟುವಟಿಕೆಗಳು ಪ್ರಾರಂಭವಾಗಬೇಕಾಗಿದ್ದು ಸೂರ್ಯೋದಯಾನಂತರ. ನಮ್ಮ ಕೆಲಸ ಕಾರ್ಯಗಳು ಏನಾದರೂ ನಡೆಯಬೇಕಾದ್ರೆ ಸೂರ್ಯನ ಸಾಕ್ಷಿಯಲ್ಲಿ. ಹೀಗಾಗಿ ಬೆಳಗ್ಗೆ ಎದ್ದ ಪ್ರತಿಯೊಬ್ಬ ವ್ಯಕ್ತಿಯು
ಅವನೊಬ್ಬ ಸಣ್ಣ ರೈತ ಇರಲಿ, ಮಹಾಘನ ವಿದ್ವಾಂಸ ಇರಲಿ, ಇಬ್ಬರು ಸೂರ್ಯನಿಗೆ ನಮಸ್ಕಾರ ಮಾಡ್ತಾರೆ. ಅವನು ಉಳುಮೆಗೆ ಹೋಗುವುದಕ್ಕಿಂತ ಮುಂಚೆ ಅವನ ಮಂತ್ರಗಳು ಗೊತ್ತಿರಲ್ಲ, ಆದರೂ ಎದ್ದು ಸೂರ್ಯ ನಮಸ್ಕಾರ ಮಾಡ್ತಾರೆ. ಈಗಲೂ ಹಳ್ಳಿಗಳಲ್ಲಿ ಮಾಡ್ತಾರೆ ಅದನ್ನು. ಇಲ್ಲಿ ಯಾರ ಒಬ್ಬ ಬ್ರಾಹ್ಮಣ ಪಂಡಿತನಾಗಿರ್ತಕ್ಕಂಥ ಸಂಧ್ಯಾ ವಂದನೆ ಮಾಡಿ ಅರ್ಘ್ಯವನ್ನು ಕೊಡ್ತಾನೆ. ಇಲ್ಲಿ ಮಂತ್ರಗಳಿರಬಹುದು, ಆದ್ರೆ ಎರಡೂ ಒಂದೇನೇ ಕ್ರಿಯೆ. ಅಂದ್ರೆ ಅರ್ಥ ಏನು? ಇಡೀ ಭಾರತದ ಕೋಟಿ ಕೋಟಿ ಜನತೆ ತಮ್ಮ ದಿನವನ್ನ ಸೂರ್ಯನಿಂದ ಆರಂಭ ಮಾಡ್ತಾರೆ, ಬೆಳಕಿನಿಂದ ಆರಂಭ ಮಾಡ್ತಾರೆ. ಭಾರತ, ನಾವು ಭಾರತೀಯರು ಅಂದ್ರೆ ನಾವು ಬೆಳಗಿನ ಹೊತ್ತು ಬೆಳಕಿನ ಜೊತೆಗೆ ಆಡುವವರು ನಾವು. ಆದ್ದರಿಂದ ಇದು ಭಾರತ. ನಮ್ಮ ದೇಶದ ಹೆಸರಿನಲ್ಲಿಯೇ ಬೆಳಕಿದೆ. ಭಾರತೀಯರೆಲ್ಲರೂ ಬೆಳಕಿನಲ್ಲಿ ಆಟವಾಡತಕ್ಕಂಥವರು. ಆದ್ದರಿಂದಲೇ ನಮ್ಮಲ್ಲಿ ಉಪನಿಷತ್ತು ವಾಣಿಯುಂಟು. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ತಮಸೋಮ ಜ್ಯೋತಿರ್ಗಮಯ. ನಮ್ಮ ಗುರಿ ಏನಿದ್ದರೂ ತಮಸ್, ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗ್ತಕ್ಕಂಥದ್ದು, ಅಜ್ಞಾನದಿಂದ ಜ್ಞಾನಕ್ಕೆ ಹೋಗ್ತಕ್ಕಂಥದ್ದು, ಅಸತ್ನಿಂದ ಸತ್ಯಕ್ಕೆ ಹೋಗ್ತಕ್ಕಂಥದ್ದು. ಹೀಗಾಗಿ ಜ್ಞಾನಮುಖಿಯಾಗಿ ಇರತಕ್ಕಂತಹ ಭಾರತೀಯರ ಅಭೀಪ್ಸೆಗೆ ಅನುಗುಣವಾಗಿ ಭಾರತ ಅನ್ನತಕ್ಕಂಥ ಶಬ್ದಕ್ಕೆ, ಭಾರತ ಅನ್ನತಕ್ಕಂಥ ಪದಕ್ಕೆ ಅನುಗುಣವಾಗಿ ವ್ಯಾಸ ಮಹರ್ಷಿಗಳು ಮಹಾಭಾರತ ಅನ್ನುವ ಹೆಸರನ್ನ ಆಕೃತಿಗೆ ಇಟ್ಟರು. ಭಾರತ ತೈಲ ಪೂರ್ಣ. ಅಯ್ಯ, ಬತ್ತಿ ಬೇರೆ ಇರುತ್ತೆ, ಎಣ್ಣೆ ಬೇರೆ ಇರುತ್ತೆ. ಬರೀ ಎಣ್ಣೆ ಹಚ್ಚಿಕೊಂಡು ಬಿಟ್ರೆ ಕಾಡ್ಗಿಚ್ಚಾದಾಗ್ಬಿಡುತ್ತೆ. ಬರೀ ಹತ್ತಿ ಹಚ್ಚಿಕೊಂಡು ಬಿಟ್ರೆ ಆರಿಸ್ಲಿಕ್ಕೆ ಹೋಗ್ತಾರೆ. ಇಲ್ಲ, ಬತ್ತಿ ಎಣ್ಣೆ ಎರಡು ಸೇರಿದ್ರೆ ದೀಪ ಆಗ, ನಂದಾದೀಪ ಆಗ, ದೇವರ ಮುಂದೆ ಇಡ್ತಾರೆ, ಮಂಗಳಾರತಿ ಆಗ, ನಮಸ್ಕಾರ ಮಾಡ್ತಾರೆ. ಆ ದೀಪವನ್ನು ಹಚ್ಚುತ್ತಾ ಇದ್ದಾರೆ ವೇದವ್ಯಾಸ ಮಹರ್ಷಿಗಳು. ಭಾರತ ತೈಲ ಪೂರ್ಣ. ದೀಪ ಹಚ್ಚಿದಾಗ ಏನಾಗತ್ರಿ? ಪ್ರಜ್ವಾಲಿತೋ ಜ್ಞಾನಂ. ಅಯ್ಯ, ಜ್ಞಾನ ಅನ್ನತಕ್ಕಂಥದ್ದು ಹರ ಬಿಡುತ್ತೆ. ಬೆಳಕು, ಹಗಲು. ಕುವೆಂಪು ಅವರು ಸೂರ್ಯನನ್ನು ನೋಡ್ತಾರೆ. ಆ ಸೂರ್ಯನನ್ನು ಕಂಡು ಏನ್ ಹೇಳ್ತಾರೆ? ಶಿವಮಂದಿರ ಸಮ, ವನಸುಂದರ ಸುಮ, ಶೃಂಗಾರದ ಗಿರಿ ಶೃಂಗಕ್ಕೆ ಬಾ ಬಾ ಫಾಲ್ಗುಣ ರವಿ ದರ್ಶನಕ್ಕೆ. ಆ ರವಿಯ ದರ್ಶನವನ್ನು ಮಾಡಯ್ಯ ನೀನು. ಆ ರವಿಯ ದರ್ಶನವನ್ನು ಮಾಡಿದ್ರೆ ನಿನಗೇನೇ ಸಿಗುತ್ತೆ? ಶಿವಮಂದಿರ ಸಮ, ವನಸುಂದರ ಸುಮ, ಶೃಂಗಾರದ ಗಿರಿ ಶೃಂಗ. ಈ ಮೂರರ ಮಿಲನವಾಗಿ ಬಿಡುತ್ತೆಯ. ನಾವು ಪಟ್ಟಣಗಳಲ್ಲಿ ಇದ್ದು ಸೂರ್ಯೋದಯವನ್ನ ಅನುಭವಿಸಲಿಕ್ಕೆ ಆಗ್ತಾ ಇಲ್ಲ. ಪ್ರಕೃತಿಯ ಮಡಿಲಿನಲ್ಲಿ ಆಗ ತಾನೇ ಕೆಂಗ್ ಗುಲಾಬಿಯಂತೆ ಹುಟ್ಟುತ್ತಾ ಇದ್ದಾನಲ್ಲ ಸೂರ್ಯ. ಅವನನ್ನು ನೋಡಿದರೆ ಕಣ್ಣಿಗೆ ತಂಪು, ಮನಸ್ಸಿಗೆ ಹಿತ. ಯಾರು ಸೂರ್ಯೋದಯವನ್ನ 6ರ ಹಿಂದೆ ಕುಳಿತು ಅಧ್ಯಯನ ಮಾಡ್ತಾರೆಯೋ, ಆಗುಂಬೆಗೆ ಹೋಗಿ, ಆಗುಂಬೆಯ ಸಮೀಪದಲ್ಲಿ, ಆಗುಂಬೆಗೆ ಹೋಗಕ್ಕಾಗಿಲ್ಲ, ಬೆಂಗಳೂರಿನಲ್ಲಿದ್ದು ಮಾಡಬಹುದು, ಮಾಡಲ್ವಲ್ಲ. ನಾವೆಲ್ಲ ಸೂರ್ಯಪುತ್ರರು, ಅಂದ್ರೆ ಸೂರ್ಯ ಹುಟ್ಟಿದ ಮೇಲೆ ಹೇಳ್ತಕ್ಕಂಥವ್ರು. ಆ ಸೂರ್ಯನ ದರ್ಶನವನ್ನು ಮಾಡಿದ್ರೆ, ಕುವೆಂಪು ಅವರು ಹೇಳ್ತಾ ಇದ್ದಾರೆ, ಮೈಸೂರಿನಲ್ಲಿ ಕುಳಿತು ಮಾತಾಡ್ತಾ ಇದ್ದಾರೆ, ಕುಕ್ಕನಹಳ್ಳಿ ಕರೆಯಲ್ಲಿ ಮೇಲೆ ಕೆಳಗೆ ಓಡಾಡ್ತಾ ಗಾಳಿಯ ಸವಾರಿಯನ್ನು ಮಾಡ್ತಾ ನೋಡ್ತಾ ಹೇಳ್ತಾ ಇದ್ದಾರೆ, ಶಿವಮಂದಿರ ಸಮ. ಅಯ್ಯ, ನೀನು ಬೆಳಕಿನ ದರ್ಶನವನ್ನು ಮಾಡಿದರೆ ಈಶ್ವರನ ಮಂದಿರಕ್ಕೆ ಸಮಾನವಾಗಿರತಕ್ಕಂಥ ಮಾನಸಿಕ ಸ್ಥಿತಿಯನ್ನು ಹೊಂದುತ್ತೀಯ. ಪಟ್ಟಣವನ್ನು ಬಿಟ್ಟು ಕಾಡಿನಲ್ಲಿ ಕೂತ್ಕೊಂಡು ಮಾಡಿದ್ರೆ ವನ ಸುಂದರ ಸುಮ, ಸುಮ ಹೂ, ಆ ಹೂವಿನ ಮಾಧುರ್ಯ, ಆ ಹೂವಿನ ಸುಗಂಧ ಇದೆಲ್ಲ ನಿನಗೆ ಪ್ರಾಪ್ತಿಯಾದಂತೆ ಆಗುತ್ತೆ. ಶೃಂಗಾರದ ಗಿರಿ ಶೃಂಗ, ಅದು ಸೌಂದರ್ಯದ ಖೇಚರ. ಅದು ಅದನ್ನು ನೋಡಲಿಕ್ಕೆ ಬಾ ಬಾ ಫಾಲ್ಗುಣ ರವಿ ದರ್ಶನಕ್ಕೆ. ನೋಡಯ್ಯ, ಎದ್ದೇಳಯ್ಯ. ಈ ಬಾ ಅನ್ನತಕ್ಕಂಥದ್ದು ಮಲಗಿದ್ದೀಯೇ ನೀನು, ಮೂಢನಾಗಿದ್ದೀಯೇ, ಅಜ್ಞಾನಿಯಾಗಿದ್ದೀಯೇ. ಎದ್ದು ಬಾ ಮೇಲಕ್ಕೆ, ನೋಡು ಜ್ಞಾನವನ್ನ. ದಿಕ್ತಟದೋಕುಳಿ ಎಲಿಮಿಂದೇಳುವನು, ಕುಂಕುಮ ಧೂಳಿಯ ದಿಕ್ತಟ ವೇದಿಕೆಯೋಕುಳಿ ಎಲಿಮಿಂದೇಳುವನು. ಕೋಟಿ ವಿಹಂಗಮ ರಸ ನೈವೇದ್ಯಕ್ಕೆ ಮುದ ತಾಳುವನು. ಚಿನ್ನದ ಚೆಂಡೆನೆ ಮೂಡುವನು, ಹೊನ್ನೆನೆ ಹೊಯ್ ನೀರು ನೀಡುವನು. ಜೀವಾಗ್ನಿಯ ಹೊಳೆ
ಹರಿಸಿ ರವಿದಯ ಮಾಡುವನು. ಕೋಟಿ ಕೋಟಿ ಹೃದಯಗಳಿಗೆ, ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿಯ ಹೊಳೆ ಹರಿಸಿ ರವಿದಯ ಮಾಡುವನು. ಆ ರವಿಯನ್ನು ನೋಡ್ರಿ, ಆ ಬೆಳಕನ್ನು ನೋಡ್ರಿ, ಆ ಬೆಳಗನ್ನು ನೋಡ್ರಿ. ಪ್ರಕಾಶದ ಕಡೆಗೆ ಹೋಗತಕ್ಕಂತಹ ಅಭೀಪ್ಸೆಯನ್ನ ಕುವೆಂಪುರು ವ್ಯಕ್ತಪಡಿಸಿದ್ದು ಹಾಗೆ. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಗೀತಾ ಜ್ಞಾನ ಯಜ್ಞದ ತಪಸ್ವಿಗಳೇ, ದ ರಾ ಬೇಂದ್ರೆಯವರು ಎಷ್ಟು ಅದ್ಭುತವಾಗಿರತಕ್ಕಂತಹ ಸೂರ್ಯನ ಆರಾಧನೆಯನ್ನು ಮಾಡುತ್ತಾರೆ. ಮೂಡಾಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನ್ನೆರಕಾವ ಹೊಯ್ದ, ಬಾಗಿಲು ತೆಗೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ಹೊಯ್ತೋ ಜಗವೆಲ್ಲ ತೊಯ್ದ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯರು ಬೆಂಗಳೂರಿನಲ್ಲಿ ಕುಳಿತು ತಮ್ಮ ಜೀವನ ಕಾರ್ಯಾಲಯದಲ್ಲಿ ಅವರಿಗೆ ಬಂದಂತಹ ಅಂಚೆಯನ್ನು ನೋಡ್ತಾ ಇದ್ದಾಗ ಒಂದು ಲಕ್ಕೋಟಿಯಲ್ಲಿ ಈ ಒಂದು ಕವನ ಕಾಣಿತು, ಬೆಳಗು ಅಂತ. ಕೆಳಗೆ ಅಂಬಿಕಾತನಯ ದತ್ತ ಅಂತ ಬರೆದಿದ್ರು. ಓದಿದ್ರು. ಬಹಳ ಅದ್ಭುತವಾಗಿತ್ತು. ಸೂರ್ಯನ ಆರಾಧನೆ, ಬೆಳಕಿನ ಪೂಜೆ. ಮೂಡಾಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ. ನಮ್ಮ ಮನೆಗಳ ಮುಂದೆ ನಾವು ಬಾಗಿಲನ್ನು ತೆಗೆದು ಸಗಣಿ ನೀರನ್ನು ಹಾಕಿದರೆ ಆ ಸೂರ್ಯ ಭಗವಾನ ಆ ಪೂರ್ವ ದಿಕ್ಕಿನ ಬಾಗಿಲನ್ನು ತೆಗೆದು ಮುತ್ತಿನ ನೀರನ್ನು ಹಾಕ್ತಾ ಇದ್ದಾನಂತೆ. ಸುಮ್ಮನೆ ಹಾಕ್ತಾ ಇಲ್ಲ, ಎರಕಾವ ಹೊಯ್ದ. ನಮ್ಮಲ್ಲಿ ದಾಖಲು ಮಾಡಿಬಿಡ್ತಾನೆ, ನಾವು ಅದನ್ನು ನೋಡೋದೇ ಇಲ್ಲ. ಬಾಗಿಲು ತೆಗೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ. ನಾವು ನಮ್ಮ ಮನೆಯ ಬಾಗಿಲುಗಳನ್ನು ತೆಗೆದ್ರೆ ಒಂದು ಸ್ವಲ್ಪ ಬೆಳಕು ಬೀಳುತ್ತೆ ಅಷ್ಟೇ ರಸ್ತೆ ಮೇಲೆ. ಸೂರ್ಯ ಹಾಗಲ್ಲ, ಜಗವೆಲ್ಲ ತೊಯ್ದ. ಎಲೆಗಾಳ ಮೇಲೆ, ಹೂಗಾಳ ಒಳಗೆ ಅಮೃತಾದ ಬಿಂದು ಕಂಡಿತು, ಅಮೃತಾದ ಬಿಂದು. ಯಾರೀರಿಸಿರುವಾರು ಮುಗಿಲ ಮೇಲಿಂದಿಲ್ಲಿಗೆ ತಂದು, ಈಗ ಇಲ್ಲಿಗೆ ತಂದು. ಆ ಪ್ರಕೃತಿಯಲ್ಲಿ ನೋಡಿದಾಗ ಎಲೆಗಳ ಮೇಲೆ, ಹೂಗಳ ಒಳಗೆ ಅಮೃತದ ಬಿಂದುವಿನಂತೆ ಬಿಳಿಯ ಮಣಿಗಳು ಹೊಳಿತಾ ಇರ್ತವೆ. ಒಂದೊಂದು ನೀರಿನ ಬಿಂದುವಿನ ಮಣಿಯಲ್ಲಿಯೂ ಒಬ್ಬೊಬ್ಬ ಸೂರ್ಯ ಪ್ರಖರವಾಗಿ ಪ್ರಜ್ವಲಿಸ್ತಾ ಇರ್ತಾನೆ. ಆಶ್ಚರ್ಯದಿಂದ ಕೇಳ್ತಾ ಇದ್ದಾರೆ, ಯಾರೀರಿಸಿರುವಾರು ಮುಗಿಲ ಮೇಲಿಂದ ಇಲ್ಲಿಗೆ ತಂದು. ಯಾರಯ್ಯ ಮೋಡಗಳಿರೋದಲ್ಲಿ, ಹೂ ಇರೋದಿಲ್ಲಿ, ಯಾರು ತಂದಿಟ್ಟಿರನ್ನಿಲ್ಲಿ? ನನಗೆ ಕಾಣದೇ ಇರತಕ್ಕಂಥ ಯಾವುದೋ ಒಂದು ಶಕ್ತಿ ಆ ನೀರನ್ನೋ ಗಾಳಿಯನ್ನೋ ಸೂರ್ಯನ ಬೆಳಕನ್ನೋ ಆಹಾರವನ್ನು ಕೊಡ್ತಾ ಇರೋದ್ರಿಂದ ಬದುಕಿದ್ದೇನೆ ನಾನು. ಯಾರು ಇರಿಸಿರುವಾರು? ಗಿಡಗಂಟಿಯ ಕೊರಳೊಳಗಿಂದ ಹೊರಟೀತು ಹಕ್ಕಿಯ ಹಾಡು, ಗಂಧರ್ವಾರ ಸೀಮೆ ಆಯಿತು ಕಾಡಿನ ನಾಡು. ಈ ಗಿಡ ಮರಗಳೆಲ್ಲ ತುಂಬಿರತಕ್ಕಂಥ ಪ್ರಕೃತಿ. ಆ ಗಿಡಗಂಟಿಯ ಕೊರಳೊಳಗಿಂದ ಹೊರಟೀತು ಹಕ್ಕಿಯ ಹಾಡು. ಅಂದ್ರೆ ಮರ ಗಿಡಗಳೆಲ್ಲ ಹಾಡು ಹೇಳ್ತಾ ಇದೆಯಂತೆ. ಹಾಡು ಹೇಳ್ತಾ ಇಲ್ಲ, ಅಲ್ಲಿರತಕ್ಕಂಥ ಹಕ್ಕಿಗಳೆಲ್ಲ ಹೇಳ್ತಾ ಇರತಕ್ಕಂಥದ್ದು ವನದೇವಿಯೇ ಹಾಡು ಹೇಳ್ತಾ ಇದ್ದಾಳೇನೋ ಅನ್ನಿಸ್ತಾ ಇದೆ. ಭಾವವನ್ನು ಕೊಡ್ತಾ ಇದೆ. ಹಾಗೆ ಕೊಡ್ತಾ ಇರೋದ್ರಿಂದ ಕಾಡೆಲ್ಲ ನಾಡಾಗಿ ಬಿಟ್ಟಿದೆ. ಗಂಧರ್ವಾರ ಸೀಮೆ ಆಯಿತು ಕಾಡಿನ ನಾಡು. ಗಂಧರ್ವರ ಸೀಮೆ ಆಯ್ತಪ್ಪ ಇದು. ಅಂದ್ರೆ ಸೂರ್ಯ ಸ್ಪರ್ಶವಾಗ್ತಾ ಇದ್ದಾಗೆ ಏನೆಲ್ಲ ಬದಲಾವಣೆ ಆಗಿಬಿಡುತ್ತೆ ಅನ್ನತಕ್ಕಂಥದ್ದನ್ನ ದ ರಾ ಬೇಂದ್ರೆ ವರ್ಣನೆ ಮಾಡ್ತಾ ಇದ್ದಾರೆ. ಕವನವನ್ನು ಓದ್ತಾ ಇದ್ದಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯರು ಆ ಕವನದ ಕೊನೆಗೆ ಬರ್ತಾರೆ. ಕವನದ ಕೊನೆಯಲ್ಲಿ ಓದ್ತಾರೆ, ಅವರು ತಲೆಕೆಟ್ಟು ಹೋಗ್ಬಿಡುತ್ತೆ. ಹೇಳ್ತಾರೆ, ಇದು ಬರೀ ಬೆಳಗಲ್ಲೋ ಅಣ್ಣ ಅಂದ್ಬಿಡ್ತಾರೆ ಅವರು. ಅಯ್ಯಂಗಾರಿಗೆ ಆಶ್ಚರ್ಯ, ನಾನು ಇಷ್ಟೊತ್ತು ಬೆಳಗಿನ ವರ್ಣನೆ ಮಾಡ್ತಾ ಇದ್ದಾರೆ. ದ ರಾ ಬೇಂದ್ರೆ ಗೊತ್ತಿರಲಿಲ್ಲ ಅವ್ರಿಗಿನ್ನ, ಯಾರೋ ಅಂಬಿಕಾತನ ಇದತ್ತ. ಇದು ಬರೀ ಬೆಳಗಲ್ಲೋ ಅಣ್ಣ ಅಂತಾರೋ.
ಆದರೆ ಬೆಳಗಿನ ಬಗ್ಗೆ ಬರೆದಿಲ್ಲ ಇದು. ಬರೀ ಬೆಳಗಿನ ವರ್ಣನೆ ಅಂದ್ಕೊಳ್ತಾ ಇದ್ದೇನೆ ನಾನು. ಹಾಗಾದ್ರೆ ಏನು ಬರೆದಿದ್ದಾರೆ? ತಿರುಗಿ ಓದಲಿಕ್ಕೆ ಶುರು ಮಾಡ್ತಾರೆ. ಮೂಡಾಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನ್ನೆರಕಾವ ಹೊಯ್ದ. ಭಾರತದ ಪೂರ್ವ ದಿಗಂತದಿಂದ ಹೊರಟಿತು ಜ್ಞಾನದ ಶಾಖೆ. ಇಷ್ಟು ಹೊತ್ತು ನಾನು ವೇದವ್ಯಾಸರ ಬಗ್ಗೆ ಏನೆಲ್ಲ ಮಾತನಾಡಿದೆ ಅದನ್ನ ದ.ರಾ ಬೇಂದ್ರೆಯವರು ಹೇಳ್ತಾ ಇದ್ದಾರೆ. ಬಾಗಿಲ ತೆಗೆದು ಬೆಳಕು ಹರಿದು ಪೂರ್ವ ದಿಗಂತದ ಸೂರ್ಯನ ಬಾಗಿಲು ತೆಗೆದು ಬೆಳಕು ಹರಿತಂತೆರಿ, ವೇದ ಪ್ರಕಾಶ ಆಯಿತಂತೆರಿ. ಆ ವೇದ ಪ್ರಕಾಶವಾಗಿದ್ದು ವೇದ ಜ್ಞಾನದ ಪ್ರಸಾರ ಆಗಿದ್ದು ಜಗವೆಲ್ಲ ತೊಯ್ತು. ಇಡೀ ಜಗತ್ತಿಗೆ ವೈದಿಕ ಸಾಹಿತ್ಯದ ದರ್ಶನ ಮಾಡಿಬಿಟ್ರು. ಎಲೆಗಾಯ ಮೇಲೆ ಹೂಗಾಳ ಒಳಗೆ ಅನ್ನತಕ್ಕಂಥದ್ದು ಪ್ರಕೃತಿಯ ಬಗ್ಗೆ ಹೇಳ್ತಾ ಇಲ್ಲ. ಈ ದೇಹದ ಮೇಲೆ ದೇಹದ ಒಳಗೆ ಅಮೃತದ ಬಿಂದುವನ್ನು ತಂದು ಇಟ್ಟಿದ್ದಾನಲ್ಲ ಆ ದೈವ. ಈ ದೇಹದೊಳಗೆ ಪ್ರಾಣ ಅನ್ನತಕ್ಕಂಥದ್ದನ್ನು ಪ್ರತಿಷ್ಠಾಪನೆ ಮಾಡಿದ್ದಾನಲ್ಲ. ಆ ಬಿಂದುವಿನಲ್ಲಿ ಕಾಣತಕ್ಕಂಥ ಸೂರ್ಯನ ಪ್ರಖರ ಬೆಳಕು ಈ ದೇಹದ ಒಳಗಿದೆ ರೀ. ಅದರಿಂದ ನಮ್ಮ ದೇಹ ಸ್ವಲ್ಪ ಶಾಖವಾಗಿದೆ. ಯಾವಾಗ ಈ ಬಿಂದು ಹೋಗಿಬಿಡುತ್ತೋ, ಅಮೃತದ ಬಿಂದು ಮಾಯವಾಗುತ್ತೋ, ನಾವು ಉರುಳು ಹೋಗ್ಬಿಡ್ತೇವೆ. ಅಂಬಿಕಾತನಿದ್ದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾರು ಇರಿಸಿರುವರು? ಯಾರಯ್ಯ ನಮ್ಮ ದೇಹಗಳಲ್ಲಿ ಪ್ರಾಣಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದು? ವಿಸ್ಮಯ ಆಗ್ಬಿಟ್ಟಿದೆ ಇವರಿಗೆ. ಕಾಡಿನ ನಾಡು ಗಂಧರ್ವಾರ ಸೀಮೆ ಆಯಿತು. ಅದು ಗಂಧರ್ವರ ಸೀಮೆಯಲ್ಲಿ ಉಪನಿಷತ್ತುಗಳು, ಅದು ಆರಣ್ಯಕಗಳು. ಆರಣ್ಯಕಗಳಲ್ಲಿ ಕುಳಿತು ಋಷಿಗಳು ಚಿಂತನೆ ಮಾಡ್ತಾ ಇದ್ದಂಥ ಆ ಜ್ಞಾನ ಸುಧೆ. ಆದ್ದರಿಂದ ಬರೀ ಬೆಳಕಲ್ಲ ಸ್ವಾಮಿ, ಭಾರತ ಅನ್ನತಕ್ಕಂಥದ್ದು ಬರೀ ಬೆಳಗಿನ ವಿಷಯ ಮಾತಾಡ್ತಾ ಇಲ್ಲ, ಜ್ಞಾನದ ವಿಷಯ ಮಾತಾಡ್ತಾ ಇದೆ, ಪ್ರಜ್ಞಾನದ ವಿಷಯ ಮಾತನಾಡ್ತಾ ಇದೆ. ಭಾರತ ತೈಲ ಪೂರ್ಣ ಪ್ರಜ್ವಾಲಿತೋ ಜ್ಞಾನಂ. ವೇದವ್ಯಾಸ ಮಹರ್ಷಿಗಳು ಭಾರತ ಅನ್ನತಕ್ಕಂತಹ ತೈಲವನ್ನು ಎರೆದದ್ದರಿಂದ ಪ್ರಜ್ವಾಲಿತೋ, ಜ್ವಲಿಸ್ತು, ಜ್ಞಾನ ಅನ್ನತಕ್ಕಂಥದ್ದು ಬಂದ್ಬಿಡ್ತದ್ರಿಂದ. ಕೃಷ್ಣ ಜ್ಞಾನ ಅನ್ನತಕ್ಕಂಥದ್ದು ಬಂತು, ತಾತ್ವಿಕ ಜ್ಞಾನ ಅನ್ನತಕ್ಕಂಥದ್ದು ಬಂತು. ಹೀಗಾಗಿ ವೇದವ್ಯಾಸ ಮಹರ್ಷಿಗಳು ಮಹಾಭಾರತದ ಮೂಲಕ ಜ್ಞಾನ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಹೇಗಿದೆ ಆ ಜ್ಞಾನ ಅನ್ನತಕ್ಕಂಥದ್ದು? ಅಯಃ ಪ್ರದೀಪ, ದೀಪ. ನಾವು ಕೋಟಿ ದೀಪಗಳನ್ನು ನೋಡ್ತೀವಿ, ಸೊಡನಲ್ಲಿ ದೀಪ ನೋಡ್ತೀವಿ, ನಂದಾ ದೀಪವನ್ನು ನೋಡ್ತೀವಿ, ದೊಡ್ಡ ದೊಡ್ಡ ದೀಪಗಳನ್ನು ನೋಡ್ತೀವಿ, ಎಲ್ಲ ದೀಪಗಳು ನೋಡ್ತೀವಿ. ಆದರೆ ಇದು ಪ್ರದೀಪ, ಪ್ರಸಿದ್ಧವಾದ, ಪ್ರಖ್ಯಾತವಾದ. ಯಾವುದಯ್ಯ ಅತ್ಯಂತ ಪ್ರಸಿದ್ಧವಾದ ದೀಪ, ಅತ್ಯಂತ ಪ್ರಖ್ಯಾತವಾದ ದೀಪ? ಪ್ರದೀಪ ಅಂದ್ರೆ ಅರ್ಥ ಏನು? ಸೂರ್ಯ. ನಮ್ಮ ಎಲ್ಲ ದೀಪಗಳ ಮೂಲವೂ ಸೂರ್ಯನೇ. ಹೀಗಾಗಿ ವೇದವ್ಯಾಸ ಮಹರ್ಷಿಗಳು ಹಚ್ಚಿ ಇಟ್ಟಿರತಕ್ಕಂತಹ ಮಹಾಭಾರತದ ಹಣತೆ ಎನ್ನತಕ್ಕಂಥದ್ದು ಹಣತೆ ಅಲ್ಲ ಸ್ವಾಮಿಯದು, ಇಡೀ ಪ್ರಪಂಚವನ್ನೇ ವ್ಯಾಪಿಸಿರತಕ್ಕಂಥ ಆ ಶ್ಲೋಕ. ಅದಕ್ಕೆ ಬಂದಿದ್ದು ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ. ಈ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಆವರಿಸಿರತಕ್ಕಂಥದ್ದು ಏನೇ ಅಂದ್ರೆ ವ್ಯಾಸನ ಉಚ್ಛಿಷ್ಟ, ಅಂದ್ರೆ ವ್ಯಾಸನ ಎಂಜಲು ಅಂತಂತ, ಅಂದ್ರೆ ವ್ಯಾಸ ಮಹಾಭಾರತ ಅಂತ. ಅಂದರೆ ಇಡೀ ಪ್ರಪಂಚಕ್ಕೆ ಜ್ಞಾನವನ್ನು ಪ್ರದಾನ ಮಾಡಿದಂತಹ ಮಹಾನ್ ಋಷಿ ವೇದವ್ಯಾಸರೇ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಫುಲ್ಲಾರವಿಂದಾಯತ ಪತ್ರ ನೇತ್ರ ಏನತ್ವಯ ಭಾರತ ತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ಇದಕ್ಕೆ ಮತ್ತೊಂದು ಅರ್ಥ ಉಂಟು. ಇಷ್ಟು ಹೊತ್ತು ನಾನು ಹೇಳಿದ್ದು ಆ ಶ್ಲೋಕದ ವಾಚ್ಯಾರ್ಥ. ಆ ಶ್ಲೋಕಕ್ಕೆ ಮತ್ತೊಂದು ಧ್ವನಿಪೂರ್ಣವಾದ ಅರ್ಥ ಉಂಟು, ಗಮನಿಸಿ. ಈ ಭಾರತದ ಜ್ಯೋತಿಯನ್ನು ಅವರು ಹಚ್ಚಿ ಇಟ್ಟರು ಅಂತ. ಮುಂದೆ ನಾವು ಕಾಣತಕ್ಕಂಥ ಮಹಾಭಾರತದ ಕಥಾನಕವೆಲ್ಲ, ಮುಂದೆ ನಾವು ಕಾಣತಕ್ಕಂತಹ ಭಾರತದ ಪಾತ್ರ ಪ್ರಪಂಚಕ್ಕೆಲ್ಲ ವೇದವ್ಯಾಸರೇ ಕಾರಣ. ಶಂತನು ಮಹಾರಾಜ ಸತ್ಯವತಿಯಲ್ಲಿ ಚಿತ್ರಾಂಗದ ವಿಚಿತ್ರವೀರ್ಯ ಅನ್ನತಕ್ಕಂಥ ಇಬ್ಬರು ಮಕ್ಕಳನ್ನು ಪಡೆದ. ಚಿತ್ರಾಂಗದ ವಿಚಿತ್ರವೀರ್ಯರು ಹಸ್ತಿನಾವತಿಯ ಸಿಂಹಾಸನಕ್ಕೆ ಅಧಿಕಾರಿಗಳು, ರಾಜರು. ಚಿತ್ರಾಂಗದ ರಾಜ್ಯವನ್ನು ಆಳ್ತಾ ಇದ್ದ.
ಅವನು ಯುದ್ಧ ಮಾಡತಕ್ಕಂಥ ಅಪೇಕ್ಷೆ ಜಾಸ್ತಿ ಅವನಿಗೆ. ಆ ಚಿತ್ರಾಂಗದ ಗಂಧರ್ವರ ಜೊತೆಗೆ ಯುದ್ಧ ಮಾಡಿದ. ಯುದ್ಧ ಮಾಡಿದ, ಸತ್ತ. ವಿಚಿತ್ರವೀರ್ಯ ಸಿಂಹಾಸನದಲ್ಲಿ ಕುಳಿತುಕೊಂಡ. ಮತ್ತೆ ನೆನಪಿಸ್ಕೊಳ್ಳಿ, ಸತ್ಯವತಿಯ ಮೊಟ್ಟ ಮೊದಲನೆಯ ಮಗ ವ್ಯಾಸ ಮಹರ್ಷಿ. ನಾನು ಮುಂದೊಂದು ಸಲ ಮಾತಾಡ್ತೇನೆ. ಆಕೆಯ ಆನಂತರ ಹುಟ್ಟಿದಂತಹ ಇಬ್ಬರು ಮಕ್ಕಳು ಚಿತ್ರಾಂಗದ ಹಾಗೂ ವಿಚಿತ್ರವೀರ್ಯ. ವ್ಯಾಸ ಋಷಿಯಾಗಿ ಹೋಗಿಬಿಟ್ಟು ಈ ಚಿತ್ರಾಂಗದ ಸತ್ತು ಹೋಗಿಬಿಟ್ಟೆ. ಹಸ್ತಿನಾವತಿಯ ಸಿಂಹಾಸನವನ್ನ ಈಗ ರಾಜನಾಗಿರತಕ್ಕಂಥವನು ಆಳಬೇಕಾಗಿದೆ. ಅವನೇ ವಿಚಿತ್ರವೀರ್ಯ. ಆ ವಿಚಿತ್ರವೀರ್ಯನಿಗೆ ಇಬ್ಬರು ಹೆಂಡತಿಯರು, ಅಂಬಿಕೆ ಹಾಗೂ ಅಂಬಾಲಿಕೆ ಅಂತ. ಈ ಅಂಬಿಕೆ ಹಾಗೂ ಅಂಬಾಲಿಕೆಯರಿಬ್ಬರು ವಿಚಿತ್ರವೀರ್ಯನ ಸಂಗಾತ ಇದ್ದಾಗ ಆ ವಿಚಿತ್ರವೀರ್ಯ ಯಾವುದೋ ಒಂದು ರೋಗ ಬಂದು ಸತ್ತ. ಈಗ ಸಿಂಹಾಸನ ಅನಾಯಕವಾಗಿ ಬಿಡ್ತು. ಸಿಂಹಾಸನಕ್ಕೆ ಉತ್ತರಾಧಿಕಾರಿಗಳಿಲ್ಲದೆ ಆದರು. ಆ ಸಿಂಹಾಸನವನ್ನ ಏರಿ ಹಸ್ತಿನಾವತಿಯನ್ನೋ, ಭಾರತ ರಾಜ್ಯವನ್ನೋ, ಭಾರತ ದೇಶವನ್ನೋ ಆಳಿ ಅದನ್ನು ಸುಭದ್ರತೆಯ ಕಡೆಗೆ ಕರೆದುಕೊಂಡು ಹೋಗತಕ್ಕಂಥ ಒಬ್ಬ ಸಶಕ್ತ ನಾಯಕ ಇಲ್ಲದೆ ಹೋದ. ಆಗ ತಾಯಿಯಾಗಿರತಕ್ಕಂಥ ಸತ್ಯವತಿ ಧರ್ಮ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡಂತಹ ತನ್ನ ಮೊಟ್ಟ ಮೊದಲನೆಯ ಮಗನಾಗಿರತಕ್ಕಂಥ ವ್ಯಾಸ ಮಹರ್ಷಿಯನ್ನ ನೆನಪಿಸಿಕೊಂಡು ಪ್ರಾರ್ಥನೆ ಮಾಡಿದಳು. ಕೃಷ್ಣದ್ವೈಪಾಯನ ವ್ಯಾಸರು ಬಂದರು. ತಾಯಿಯನ್ನು ಕೇಳಿದರು, ಏನ್ ಕರೆದೆ? ನೋಡಯ್ಯ, ವಂಶದ ಅಭಿವೃದ್ಧಿ ಇಲ್ಲದೆ ಈಗ ನಮ್ಮ ವಂಶ ನಿಂತು ಹೋಗಿಬಿಟ್ಟಿದೆ. ಈ ಸಿಂಹಾಸನಕ್ಕೆ ಯಾರು ಹಕ್ಕುದಾರರು? ನಿಜವಾಗಿ ಇದ್ದಂಥ ಹಕ್ಕುದಾರನನ್ನು ನಾನು ನಿಲ್ಲಿಸಿಬಿಟ್ಟೆ. ದೇವವ್ರತನಿಗೆ ಸಿಂಹಾಸನವನ್ನು ಕೊಡದೆ ಮಾಡಿಬಿಟ್ಟೆ ನಾನು. ಅವನನ್ನು ಮತ್ತೆ ಹತ್ತಯ್ಯ ಸಿಂಹಾಸನ, ಹತ್ತಲ್ಲ ಅಂತ ಹೇಳ್ತಾ ಇದ್ದಾನೆ. ಈಗ ನನ್ನಿಬ್ಬರು ಮಕ್ಕಳು ಸತ್ತು ಹೋಗಿದ್ದಾನೆ. ಹೀಗಾಗಿ ಯಾರಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ? ಹಾಗೆ ವೇದವ್ಯಾಸರು ಹೇಳಿದರು, ಮಹಾಪ್ರಾಜ್ಞನಾಗಿರತಕ್ಕಂಥ ಸನ್ಯಾಸಿಯಾಗಿರತಕ್ಕಂತಹವನಿಂದ ನಿನ್ನ ಸೊಸೆಯರಿಗೆ ಗರ್ಭಾಧಾನವಾದರೆ ಅದು ಶಾಸ್ತ್ರಸಮ್ಮತ. ಹಾಗೆ ಸತ್ಯವತಿ ಹೇಳಿದ್ದು, ನಿನ್ನನ್ನು ಬಿಟ್ಟರೆ ಇನ್ಯಾರಯ್ಯ ಇದ್ದಾರೆ ಅಂಥ ಸನ್ಯಾಸಿ, ಅಂಥ ಶಾಸ್ತ್ರವೇತ್ತ? ಆದ್ದರಿಂದ ನೀನೇ ನಿನ್ನ ಸೊಸೆಯರಿಗೆ ಗರ್ಭಾಧಾನವನ್ನು ಮಾಡು. ವೇದವ್ಯಾಸರು ಸರಿ ಇವತ್ತು ರಾತ್ರಿ ಕಳಿಸು ಅಂತ ಹೇಳಿದ್ರು. ಅಂಬಿಕೆ ಆಕೆ ಬಂದಿದ್ದಾಳೆ. ವೇದವ್ಯಾಸರು ಪದ್ಮಾಸನದಲ್ಲಿ ಕುಳಿತು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಆಕೆ ಕೋಣೆಯ ಬಾಗಿಲಿಂದ ನೂಕಿ ಒಳಗೆ ಬಂದಳು. ಅವನು ಬೆಚ್ಚಿ ಬಿದ್ಲು. ಅವರಷ್ಟು ಭಯಂಕರವಾಗಿದ್ದಾರೆ. ಅವರ ಮೊದಲೇ ಕಪ್ಪು, ಎರಡನೇ ಕೇಶಾವೃತವಾಗಿ ಬಿಟ್ಟಿದೆ. ಕಠೋರವಾಗಿರತಕ್ಕ ದೇಹ, ಪ್ರಿಯವಾದ ಮಾತಿಲ್ಲ, ಏನೂ ಇಲ್ಲ. ತಪಸ್ಸು ಬೇರೆ ಮಾಡ್ತಾ ಕೂತ್ಕೊಂಡಿದ್ದಾರೆ. ಆಕೆ ನೋಡಿ ಕಣ್ಣು ಮುಚ್ಕೊಂಡು ಬಿಟ್ಲು. ಈತನ್ನ ನೋಡಿ, ಅಪ್ಪ ನೋಡೋಕ್ಕಾಗಲ್ಲಪ್ಪ ಅಂತ. ಸರಿ, ವೇದವ್ಯಾಸ ಹೇಳಿದ್ರು, ಆಯ್ತು ಹೋಗು ಅಂತಂದ್ರು. ಮಾರನೇ ದಿವಸ ತಾಯಿಗೆ ಹೇಳಿದರು, ನಿನ್ನ ಸೊಸೆ ಬಂದವಳು ನನ್ನನ್ನ ಯಾರೋ ಸಾಮಾನ್ಯವಾದ ಮನುಷ್ಯ ಅನ್ಕೊಂಡ್ಬಿಟ್ಟಿದ್ದಾಳೆ. ನಾನು ವರ ಕೊಡಲಿಕ್ಕೆ ಬಂದಿದ್ದೇನೆ, ಸಂತಾನವನ್ನು ನೀಡಲಿಕ್ಕೆ ಬಂದಿದ್ದೇನೆ ಎನ್ನತಕ್ಕಂಥ ಗೌರವ ಭಾವವೇ ಅವಳಿಗೆ ಇಲ್ಲ. ನನ್ನ ಕಣ್ಣು ಮುಚ್ಕೊಬಿಟ್ಲು, ಹೆದರ್ಕೊಂಡ್ಬಿಟ್ಟು. ಆದ್ದರಿಂದ ಇವಳಿಗೆ ಹುಟ್ಟತಕ್ಕಂಥ ಮಗು ಕುರುಡಾಗಿ ಬಿಡುತ್ತೆ. ಅವನೇ ಮುಂದೆ ಧೃತರಾಷ್ಟ್ರನಾಗಿ ಹುಟ್ಟತಕ್ಕದ್ದು. ಇಡೀ ಮುಂದಿನ ಕಥಾ ಪ್ರಪಂಚದ ಪ್ರಧಾನ ನಾಯಕನಾಗಿ, ಅಂಧ ನೃಪಾಲನಾಗಿ ಹುಟ್ಟತಕ್ಕವನು ಧೃತರಾಷ್ಟ್ರ. ಎರಡನೆಯ ರಾತ್ರಿ ಎರಡನೆಯ ಸೊಸೆಯನ್ನು ಕಟ್ಟಿಕಳಿಸಿಲ್ಲ. ಅಂಬಾಲಿಕೆ ಬಂದು ಯದಪ್ಪ ಯಜಮಾನ್ ಹೀಗೆ ಕೂತ್ಕೊಂಡಿದ್ದಾನೆ. ಹೆದರ್ಕೊಂಡ್ ಅಂತ ಅನ್ಕೊಂಡ್ಲಾಕಿ. ರಕ್ತವೆಲ್ಲ ಹೋಗಿ ಮುಖವೆಲ್ಲ ಬಿಳುಪಾಗಿಬಿಡ್ತು. ಹೆದರ್ಕೊಂಡ್ಬಿಟ್ರು. ಅವ್ರು ಹೇಳಿದರು, ನನ್ನನ್ನು ನೋಡಿ ನಿನ್ನ ಮುಖವೆಲ್ಲ ಬಿಳುಪಾದ್ದರಿಂದ ನನಗೆ ಹುಟ್ಟತಕ್ಕಂಥ ಮಗು ತೊಂದು ಹಿಡಿದು ಬಿಡುತ್ತೆ ಅವನಿಗೆ. ಪಾಂಡು ಮಹಾರಾಜ ಮುಂದೆ ಹುಟ್ಟಿದವನು ಎಲ್ಲ ತೊನ್ನಾಗಿದ್ದವನು.
ಕೊನೆಗೆ ತಾಯಿ ಹೇಳಿದ್ಲು, ಏನಪ್ಪ ಇಬ್ಬರು ಹೀಗಾಗ್ಬಿಟ್ರಲ್ಲ, ಇನ್ನೊಂದು ಸಲ ನೀನು ದಯವಿಟ್ಟು ಕರುಣಿಸಯ್ಯ, ಸರಿ ಕಳಿಸು ಇವತ್ತು ರಾತ್ರಿ. ಸತ್ಯವತಿ ಮೊದಲನೇ ಸೊಸೆಗೆ ಹೇಳಿದ್ಲು, ಅಂಬಿಕೆಗೆ, ಇವತ್ತು ರಾತ್ರಿ ಸ್ವಲ್ಪ ಸರಿಯಾಗಿ ಹೋಗು, ನೀನು ಕುರುಡ ಮಗ ಹುಟ್ಟುಬಿಡ್ತಾನೆ, ನಿಂಗೆ ಸ್ವಲ್ಪ ಯೋಗ್ಯ ಅನ್ನೋದು ಜ್ಞಾನಿಯಾಗಿರತಕ್ಕಂಥವನು ಹುಟ್ಟುತ್ತಾನೆ, ಅವನು ಹೋಗಿ ಅವ್ರ ಕಾಲು ಹಿಡ್ಕೋ, ಪ್ರಾರ್ಥನೆ ಮಾಡು, ಅವ್ರು ಅನುಗ್ರಹಿಸ್ತಾರೆ ನಿನಗೆ. ಅವಳಿಗೆ ತಿರುಗಿ ಹೆದರಿಕೆ ಶುರುವಾಯ್ತು, ಅಯ್ಯಪ್ಪ ಇನ್ನೊಂದು ರಾತ್ರಿ ಹೋಗ್ಬೇಕಲ್ಲಪ್ಪ, ನನ್ನ ಗತಿ ಏನು ಅಂತ. ಕೊನೆಗೆ ಅವಳ ಆಪ್ತ ಸಖಿಯೊಬ್ಬಳಿದ್ಳು, ದಾಸಿಯೊಬ್ಬಳಿದ್ಳು, ದಾಸಿನ ಕರೆದ್ಲು, ನಾನೊಂದು ಬಹುಮಾನ ಕೊಟ್ಬಿಡ್ತೀನಿ, ಅವನು ಸಹಾಯ ಮಾಡುವ. ಏನಮ್ಮ, ನನ್ನ ಹಾಗೆ ವೇಷ ಹಾಕೊಂಡ್ಬಿಡು ನೀನು, ಹೇಗೋ ಅವರೇ ನನ್ನ ಮುಖ ನೋಡಲ್ಲ, ಏನೂ ಇಲ್ಲ, ನನಗೂ ನಿನಗೂ ವ್ಯತ್ಯಾಸ ಇರೋದಿಲ್ಲ. ಅವಳು ಜನ್ಮದಲ್ಲೇನೆ ಹರಕ್ ಸೀರೆ ಬಿಟ್ಟು ಪಟ್ವಾಳಿ ಸೀರೆನೇ ಹುಟ್ಟಿರೋದಿಲ್ಲ, ರೇಷ್ಮೆ ಸೀರೆ ಕೊಟ್ಬಿಟ್ಲು, ಆಭರಣಕ್ಕೆ ಅವಳು ಮಹಾ ಸಂತೋಷ ಆಗ್ಬಿಟ್ಟು, ಮೊದಲೇ ಸಂತೋಷವಾಗ್ಬಿಟ್ಟಿದೆ, ಎಲ್ಲ ಧರಿಸ್ಕೊಂಡಿದ್ದಾಳೆ, ಒಂದು ರಾತ್ರಿಯ ರಾಣಿಯಾಗಿಬಿಟ್ಟಿದ್ದಾಳೆ ಅವಳು. ವೇದವ್ಯಾಸರು ಇರತಕ್ಕಂಥ ಆಶ್ರಮದ ಕುಟಿಗೆ ಹೋಗಿದ್ದಾಳೆ, ಬಾಗಿಲು ತೆಗೆದಿದ್ದಾಳೆ. ಆಕೆಗೆ ಅವರನ್ನು ನೋಡಿ ಹೆದರಿಕೆ ಅಂತ ಅನ್ನಿಸ್ಲೇ ಇಲ್ಲ, ಯಾರೋ ದೊಡ್ಡ ವ್ಯಕ್ತಿ ಇವರು, ಮಹಾಸ್ವಾಮಿಗಳು ಕೂತ್ಕೊಂಡಿದ್ದಾರೆ ಅಂತ ಹೋಗಿ ಆತನ ಪಾದವನ್ನು ಹಿಡ್ಕೊಂಡ್ಬಿಟ್ರು. ಅವರು ಆಶೀರ್ವಾದ ಮಾಡಿದರು, ನಿನಗೆ ಒಳ್ಳೆ ಮಗ ಹುಟ್ಟುತ್ತಾನೆ, ಜ್ಞಾನಿ ಹುಟ್ಟುತ್ತಾನೆ, ಧರ್ಮರಾಯ ಹುಟ್ಟುತ್ತಾನೆ, ನಿನಗೆ ಹೋಗುವಂತ. ಶೂದ್ರ ಸ್ತ್ರೀ ಯಾಕೆ, ಹೊರಗೆ ಬಂದ ಮೇಲೆ ಗೊತ್ತಾಯ್ತು ತನ್ನ ಸೊಸೆ ಎಲ್ಲ ಇವಳು ಅಂತ. ಸತ್ಯವತಿ ಅವಳು ಹೇಳಿದ್ಲು, ಯಾರ ವರ, ಯಾರ ಭಕ್ತಿ, ಯಾರ ಪೂಜೆ, ಯಾರಿಗೆ ಏನು ಲಭ್ಯವಾಗಬೇಕಾದ್ರೆ ಯಾರಿಗೆ ಗೊತ್ತಿದೆ. ಆಕೆಗೆ ವಿದುರ ಅನ್ನತಕ್ಕಂಥ ಮಹಾಜ್ಞಾನಿ ಹುಟ್ಟಿದ. ಆ ವಿದುರನೇ ಯಮಧರ್ಮರಾಯನಾಗಿದ್ದಂಥವ, ಯಮಧರ್ಮರಾಯನೇ ವಿದುರನಾಗಿ ಬಂದಂಥವ. ಆತ್ಮೀಯರೇ, ಧೃತರಾಷ್ಟ್ರನಿಂದಾಗಿ ಮುಂದೆ ಕೌರವರು ಬಂದರು, ಪಾಂಡು ಮಹಾರಾಜನಿಂದಾಗಿ ಪಾಂಡವರು ಬಂದರು, ವಿದುರ ಪರಮಜ್ಞಾನಿಯಾಗಿ ಮಂತ್ರಿಯಾಗಿ ಉಳಿದ. ಇವರೆಲ್ಲ ಬಂದಿದ್ದು ವೇದವ್ಯಾಸ ಮಹರ್ಷಿಗಳಿಂದ. ಹೀಗಾಗಿ ಕ್ಷೀಣಿಸಲ್ಪಟ್ಟಿದ್ದಂತಹ, ಇನ್ನೇನು ಭಾರತದ ವಂಶವೇ ನಿರ್ನಾಮವಾಯಿತು ಅಂತ ಇದ್ದಾಗ ಆ ವಂಶಕ್ಕೆ ಪ್ರಕಾಶವನ್ನು ಕೊಟ್ಟವರು ವೇದವ್ಯಾಸ ಮಹರ್ಷಿಗಳು. ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ, ಅಯ್ಯ ಭಾರತದ ವಂಶಕ್ಕೆ ಬೆಳಕಾಗಿ ಬಂದ ನೀನು ವೇದವ್ಯಾಸ ಮಹರ್ಷಿ. ಇಲ್ಲಿ ಕೆಲವು ಕುಹೈಕಿಗಳು ಇಂಥ ಒಂದು ಪ್ರಶ್ನೆಯನ್ನು ನನಗೆ ಕೇಳಿದ್ದಾರೆ, ಏನ್ ಅನ್ಯಾಯ ಅನ್ರಿ ಇದು, ಗಂಡ ಹೋದ್ಮೇಲೆ ಇನ್ಯಾವುದೋ ಗಂಡಸಿನ ಜೊತೆಗೆ ಹೋಗೋ ನ್ಯಾಯವೇ ಅಂತ. ನಾವು ಸಾಮಾನ್ಯ ಮನುಷ್ಯರಿಗೆ ಅನ್ವಯವಾಗತಕ್ಕಂಥದ್ದನ್ನ ವಿಶೇಷ ವ್ಯಕ್ತಿಗಳಿಗೆ ಅನ್ವಯಿಸುವಂತಿಲ್ಲ. ಇದು ನಮಗೆ ಅರ್ಥ ಆಗಬೇಕಾಗಿದ್ರೆ, ಸ್ವಾಮಿ ನಿಮಗೆ ಕೆಲವು ಕಾನೂನುಗಳಿದೆ ಜನಸಾಮಾನ್ಯರಿಗೆ. ನೀವು ದಾರಿಯಲ್ಲಿ ಹೋಗ್ತಾ ಇದ್ದಾಗ ನಿಮ್ಮ ವಾಹನವನ್ನು ಎಲ್ಲೋ ನಿಲ್ಲಿಸಿಬಿಡ್ತೀರಿ, ನಿಲ್ಲಿಸಕೂಡದಾದ ಜಾಗದಲ್ಲಿ ನಿಲ್ಲಿಸಿಬಿಡ್ತೀರಿ. ಕೊಂಚ ಹೊತ್ತಿನಲ್ಲೇ ರಕ್ಷಣಾ ಇಲಾಖೆಯವರು ಬಂದು ನಾನು ತಗೊಂಡು ಹೋಗ್ಬಿಡ್ತಾರೆ. ನೀವು ಆಮೇಲೆ ಹೋಗಬೇಕು, ತಲೆಚೆಚ್ಕೋಬೇಕು, ದಂಡ ಕಟ್ಟಬೇಕು, ಎಲ್ಲ ಬರಬೇಕು. ಆದರೆ ಒಬ್ಬ ಮಂತ್ರಿ ಹೋಗ್ತಾ ಇರ್ತಾನೆ, ಅವಾಗ ಇದ್ಬಟ್ ಜಾಗದಲ್ಲಿ ಅವರೇ ಬಿಡಿಸ್ತಾ ಇರ್ತಾರೆ. ನಿಲ್ಲು ಕೂಡದಾದ ಜಾಗದಲ್ಲಿ ನಿಂತರೂ ಅದು ಕಾನೂನಾಗಿಬಿಡುತ್ತೆ. ತೆಲುಗಿನಲ್ಲಿ ಒಂದು ಗಾದೆ ಉಂಟು, ರಾಜ చేసిందానికి ದಂಡಗಲೇದು. ಆದರೆ ರಾಜ ಮಾಡಿದ್ದಕ್ಕೆ ದಂಡ ಹಾಕೋದಿಲ್ಲ. ಅಥವಾ ಉದಾಹರಣೆಗೆ ರಾಷ್ಟ್ರಪತಿಗಳಿದ್ದಾರೆ, ರಾಷ್ಟ್ರಪತಿಗಳ ಮೇಲೆ ಯಾರೋ ಏನೋ ಒಂದು ಮೊಕದ್ದಮೆ ಹೂಡ್ತಾರೆ. ಜನಸಾಮಾನ್ಯರ ಮೇಲೆ ಮೊಕದ್ದಮೆ ಹೂಡಿದ್ರೆ ಏನ್ ಮಾಡ್ತಾರೆ, ಆ ನ್ಯಾಯಾಲಯ ಅವರಿಗೆ ಸೂಚನೆ ಕಳಿಸುತ್ತೆ. ಅದಕ್ಕೆ ಅನುಗುಣವಾಗಿ ಇವರು ನ್ಯಾಯಾಲಯದ ಮುಂದೆ ಹೋಗಿ ನಿಂತ್ಕೋಬೇಕು, ಅಲ್ಲಿ ಕಟಕಟೆಯಲ್ಲಿ ನಿಂತ್ಕೋಬೇಕು, ನಿಂತ್ಕೊಂಡು ವಾದ ಪ್ರತಿವಾದ ಎಲ್ಲ ಆಗುತ್ತೆ. ಇದು ಜನಸಾಮಾನ್ಯರ ಕಾನೂನು. ರಾಷ್ಟ್ರಪತಿಗೆ ಅಕಸ್ಮಾತ್ ಯಾರಾದರೂ ಹಾಗೆ ಮೊಕದ್ದಮೆ ಹೂಡಿದ್ರೆ ರಾಷ್ಟ್ರಪತಿ ನ್ಯಾಯಾಲಯಕ್ಕೆ ಹೋಗಲ್ಲ, ರಾಷ್ಟ್ರಪತಿ ಭವನಕ್ಕೆ ನ್ಯಾಯಾಲಯ ಬಂದ್ಬಿಡುತ್ತೆ. ಅಂದರೆ ಕಾನೂನುಗಳಲ್ಲಿ ಎರಡು ಭಾಗ ಉಂಟು, ಒಂದು ವಿಶೇಷ ಕಾನೂನು, ಒಂದು ಸಾಮಾನ್ಯವಾದ ಕಾನೂನು. ಹೀಗಾಗಿ ವೇದವ್ಯಾಸರ ವಿಷಯವನ್ನ ನಾನು ಸಾಮಾನ್ಯ ಕಾನೂನಿಗೆ ಅನ್ವಯಿಸುವುದಕ್ಕೆ ಆಗುವುದಿಲ್ಲ. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.